ಬಂಧುಗಳೇ ನಮಸ್ತೆ. ನಾವೆಲ್ಲ ಟ್ರೈನ್ನಲ್ಲಿ ಪ್ರಯಾಣವನ್ನ ಮಾಡಿರ್ತೀವಿ. ಮಾಡಬೇಕಾದ್ರೆ ಈ ವಸ್ತುವನ್ನು ಗಮನಿಸಿರ್ತೀವಿ. ವಿಡಿಯೋ ನೋಡ್ತಕ್ಕಂಥ ತುಂಬಾ ಜನಕ್ಕೆ ಈ ವಸ್ತು ಏನಕ್ಕೋಸ್ಕರ ಬಳಸ್ತಾರೆ, ಈ ವಸ್ತುವನ್ನು ಬಳಸಿದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿರುತ್ತೆ. ಆದರೆ ನನಗೂ ಸೇರಿದಂತೆ ತುಂಬಾ ಜನಕ್ಕೆ ಯಾವ ಸಂದರ್ಭದಲ್ಲಿ ಬಳಸಬೇಕು ಮತ್ತು ಯಾವ ಕಾರಣಗಳಿಗೆ ಬಳಸಬೇಕು ಅನ್ನೋದೇ ಗೊತ್ತಿರಲ್ಲ. ನಮಗೆ ಸಣ್ಣ ವಯಸ್ಸಿಂದನೂ ಅಷ್ಟೇ, ನಮ್ಮ ಶಾಲೆಯಲ್ಲಿ ಆಗಲಿ ಅಥವಾ ಮನೆಯಲ್ಲೇ ಆಗಲಿ ಈ ಚೈನನ್ನು ಎಳೆದ ತಕ್ಷಣ ಟ್ರೈನ್ ನಿಲ್ಲುತ್ತೆ, ಅಕಸ್ಮಾತ್ ಸುಮ್ಮನೆ ನಿಲ್ಲಿಸಿದ್ರೆ 1,000 ರೂಪಾಯಿ ದಂಡ ಹಾಕ್ತಾರೆ ಅನ್ನೋದು ಮಾತು ಹೇಳಿದ್ದಾರೆ. ಬಟ್ ಏನಕ್ಕೆ ಚೈನ್ ಕೊಟ್ಟಿದ್ದಾರೆ, ಯಾವ ಕಾರಣದಲ್ಲಿ ಎಳಿಬೇಕು ಅನ್ನೋದನ್ನ ಯಾರು ಹೇಳ್ಕೊಂಡು ಕೊಡಲಿಲ್ಲ. ನಾನೇನು ಇದೇ ಕಾರಣಗಳಿಗೆ ಎಳೆದ್ರೆ ಅಪರಾಧ ಅಲ್ಲ ಅಂತೇಳಿ ಟ್ರೈನ್ ಲಾ ಬುಕ್ಕಿಂದ ಅಂತ ತಿಳ್ಕೊಂಬಂದಿಲ್ಲ. ಬಟ್ ಮಾನವೀಯತೆ ದೃಷ್ಟಿಯಿಂದ ಅಥವಾ ಒಂದು ಕಾನೂನು ದೃಷ್ಟಿಯಿಂದ ಈ ರೀಸನ್ಗಳಿಗೆ ಎಳೆದ್ರೆ ತಪ್ಪಲ್ಲ ಅನ್ನೋದನ್ನ ನನ್ನೊಂದು ಅಭಿಪ್ರಾಯ. ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿನ ಹೇಳ್ತಿದ್ದೇನೆ ಅಷ್ಟೇ. ಅಕಸ್ಮಾತ್ ಯಾವುದಾದ್ರು ಮಾಹಿತಿ ತಪ್ಪಾಗಿದ್ದಲ್ಲಿ ದಯವಿಟ್ಟು ನನ್ನ ಕ್ಷಮಿಸಿ. ಒಂದು, ಹೆಣ್ಮಕ್ಳು ಒಬ್ಬರೇ ಟ್ರೈನಲ್ಲಿ ಪ್ರಯಾಣ ಮಾಡ್ತಿರ್ತೀರಾ, ಅವಾಗ ನಿಮ್ಮ ಜೊತೆ ಯಾರಾದರೂ ಅಸಭ್ಯ ವರ್ತನೆ ಮಾಡ್ತಿದ್ದಾರೆ ಅಂದಾಗಲೂ ಈ ಚೈನನ್ನು ಎಳಿಬೋದು. ಅಕಸ್ಮಾತ್ ಯಾವುದಾದ್ರೂ ಮಹಿಳೆಗೆ ಅಥವಾ ನಿಮಗೆ ಆಗಲಿ ಆದರೂ ಮಹಿಳೆ ಆಗಿದ್ದಲ್ಲಿ ಅವರಿಗೆ ಹೆರಿಗೆ ನೋವು ಕಾಣಿಸ್ಕೊಂತು ಅಂದಾಗಲೂ ಈ ಚೈನನ್ನು ಎಳಿಬೋದು. ಅಥವಾ ಟ್ರೈನಲ್ಲಿ ಪ್ರಯಾಣಿಸ್ತಕ್ಕಂಥ ಯಾವುದೇ ಪ್ರಯಾಣಿಕರಿಗೆ ಅನಾರೋಗ್ಯ ಅಥವಾ ಹೃದಯಾಘಾತ ಅಥವಾ ಯಾವುದೇ ಒಂದು ಕ್ರಿಟಿಕಲ್ ಕಂಡೀಷನ್ ಎದುರಾಯಿತು ಅಂದಾಗಲೂ ನೀವು ಧೈರ್ಯವಾಗಿ ಆ ಚೈನನ್ನು ಎಳಿಬೋದು. ಆಗ ಅವರು ಎಮರ್ಜೆನ್ಸಿ ಆಂಬುಲೆನ್ಸನ್ನು ಕರೆಸ್ಬಿಟ್ಟು ಅದನ್ನು ಹಾಸ್ಪಿಟ್ಲಿಗೆ ತಲುಪಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ. ಅಥವಾ ಟ್ರೈನಲ್ಲಿ ಕಳ್ಳತನ, ದರೋಡೆ ಅಥವಾ ಇಲ್ಲಿಗಲ್ ಆಕ್ಟಿವಿಟೀಸ್ ಏನಾದ್ರು ನಡೀತಾ ಇದೆ ಅಂತ ನಿಮ್ಮ ಕಣ್ಣಿಗೆ ಗೋಚರಿಸಿದಲ್ಲಿ ಆಗಲೂ ನೀವು ಈ ಚೈನನ್ನು ಎಳೆದ್ಬಿಟ್ಟು ರೈಲ್ವೆ ಗಾರ್ಡ್ಗಳಿಗೆ ಮಾಹಿತಿಯನ್ನು ನೀಡ್ಬೋದು. ಅಕಸ್ಮಾತ್ ನೀವು ಕೂತಿದ್ದಂಥ ಬೋಗಿಯಲ್ಲಿ ಏನಾದರೂ ಬೆಂಕಿ ಅನಾಹುತ ಅಥವಾ ಬೋಗಿಯಲ್ಲಿ ಬೆಂಕಿ ಎತ್ಕೊಳ್ತಕ್ಕಂಥದ್ದು ಏನಾದರೂ ಕಂಡು ಬಂದಲ್ಲಿ ನೀವು ಇಮಿಡಿಯೇಟ್ ಈ ಚೈನನ್ನು ಎಳಿಬೋದು. ಇದೇ ಕಾರಣಗಳೇ ಅಂತ ಏನಲ್ಲ, ನೀವು ಚೈನನ್ನು ಎಳೆದಾಗ ನೀವು ಗಾರ್ಡ್ಗಳಿಗೆ ಕೊಡ್ತಕ್ಕಂಥ ಯಾವುದೇ ಕಾರಣಗಳಾಗಲಿ ಮಾನವೀಯತೆ ದೃಷ್ಟಿಯಿಂದ ಒಳ್ಳೆಯದಾಗಿದ್ದಲ್ಲಿ ಅವರು ನಿಮ್ಗೆ ಯಾವುದೇ ರೀತಿ ದಂಡವನ್ನು ಹಾಕೋದಿಲ್ಲ. ನಿಮ್ಮ ಪ್ರಾಬ್ಲಮ್ ಏನು ಅಂತ ಕೇಳ್ಬಿಟ್ಟು ಅದನ್ನು ಪರಿಹರಿಸಿ ಆಮೇಲೆ ಟ್ರೈನನ್ನು ಸ್ಟಾರ್ಟ್ ಮಾಡಿ ಮೂವ್ ಮಾಡ್ತಾರೆ. ಅಕಸ್ಮಾತ್ ನೀವೇನಾದ್ರು ಸುಮ್ಮನೆ ತಮಾಷೆಗೋಸ್ಕರ ಅಥವಾ ಈ ಚೈನನ್ನು ಎಳೆದ ತಕ್ಷಣ ಹೇಗೆ ಟ್ರೈನ್ ನಿಲ್ಲುತ್ತೆ ಅಂತ ಏನಾದರೂ ಹೇಳಿದ್ರೆ ಅಂದರೆ ಅದು ದಂಡ ಸಮೇತ ಶಿಕ್ಷಾರ್ಹ ಅಪರಾಧವಾಗಿರುತ್ತೆ. ಹಾಗಾಗಿ ಈ ರೀತಿ ಸೌಲಭ್ಯಗಳನ್ನು ಒಳ್ಳೆಯ ಕಾರ್ಯಗಳಿಗೆ ಬಳಸ್ಕೊಳ್ಳಿ ಅನ್ನೋದೇ ನನ್ನ ಆಶಯ. ಧನ್ಯವಾದಗಳು. ವಿಡಿಯೋ ನೋಡ್ತಕ್ಕಂಥ ವೀಕ್ಷಕರು ಯಾರಾದರೂ ಈ ರೀತಿ ಚೈನನ್ನು ಎಳೆದ ಅನುಭವ ಇದ್ದಲ್ಲಿ ಯಾವ ರೀಸನ್ಗೆ ಎಳೆದಿದ್ರೆ ನನ್ನ ಕಮೆಂಟ್ ಮಾಡಿ ತಿಳಿಸಿ. ನನಗೂ ಅದರಿಂದ ಒಂದು ಅನುಭವ ಆಗಲಿ. ಧನ್ಯವಾದಗಳು.